ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನಾನು ನೋಡ್ರಿ ಇವತ್ತು ಸೂಪರ್ ಟೇಸ್ಟಿ ಆದಂತಹ ಕ್ಯಾರೆಟ್ ಹಲ್ವಾ ರೆಸಿಪಿನ ಸ್ಮೂತಾಗಿ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ಫಸ್ಟು ಕ್ಯಾರೆಟ್ನ ಈ ಥರ ತುರ್ಕೊಂಬಿಡ್ರಿ. ಕ್ಯಾರೆಟ್ ಸೂಸ್ಲ ಮಾಡ್ಕೊಳ್ರಿ ರೆಡಿಯಾಗಿ. ಫಸ್ಟು ಕ್ಯಾರೆಟ್ನ ವಾಶ್ ಮಾಡಿಬಿಟ್ಟು ಕಾಯಿ ತುರಿ ಮಾಡ್ತೀವಲ್ವ ಆ ಥರ ಇದನ್ನು ತುರ್ಕೋಬೇಕು ಚೆನ್ನಾಗಿ. ನೋಡಿ, ಇಲ್ಲಿ ಒಂದು 1/4 kg ಅಷ್ಟು ನಾನು ಕ್ಯಾರೆಟನ್ನು ತುರಿದು ತೊಗೊಂಡಿದ್ದೀನಿ. ಈಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ರಿ. ನೋಡಿ, ಅಂದರೆ ಇದಕ್ಕೆ ನೀರು ಹಾಕೋಕ್ಕೆ ಹೋಗಬಾರ್ದು. ನೀರು ಹಾಕ್ದೇ ನೀವು ಈ ಥರ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈಗ ಇಲ್ಲಿ ಕ್ಯಾರೆಟ್ಗೆ ಹಲ್ವಾಗೆ ಹಾಕೋಕ್ಕೆ ನಾನು ಸ್ವಲ್ಪ ಗೋಡಂಬಿ, ಒಣ ದ್ರಾಕ್ಷಿ, ಪಿಸ್ತಾ ಮತ್ತು ಬಾದಾಮಿನ ತೊಗೊಂಡಿದ್ದೀನಿ. ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಈಗ ಇಲ್ಲಿ ಫಸ್ಟ್ ನಾನು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಇದಕ್ಕೆ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ರಿ. 2 ಟೇಬಲ್ ಸ್ಪೂನಷ್ಟು ತುಪ್ಪ ಬಿಸಿ ಆಗಲಿ. ಇವಾಗ ಇದಕ್ಕೆ ನಾವು ತಗೊಂಡಂತಹ ಡ್ರೈ ಫ್ರೂಟ್ಸನ್ನು ಫಸ್ಟು ಹಾಕಿ ಫ್ರೈ ಮಾಡೋಣ. ನೋಡಿ, ಈ ಥರ ಸ್ವಲ್ಪ ಕಟ್ ಮಾಡಿ ತೊಗೊಂಡಿದ್ದೀನಿ ನಾನು. ಇಲ್ಲಿ ಫಸ್ಟು ನಾನು ಬಾದಾಮಿ ಹಾಕ್ತಾಯಿದ್ದೀನಿ. ಆಮೇಲೆ ಗೋಡಂಬಿ ಹಾಕಿ, ಪಿಸ್ತಾ ಹಾಕಿ, ಫಸ್ಟು ಗಟ್ಟಿ ಇರೋವಂಥ ಡ್ರೈ ಫ್ರೂಟ್ಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಈಗ ಈ ಮೂರನ್ನು ಚೆನ್ನಾಗಿ ಕೆಂಪಿಗೆ ಹುರ್ಕೋರಿ. ಡ್ರೈ ಫ್ರೂಟ್ಸ್ ಚೆನ್ನಾಗಿ ಹುರಿದ್ರೆ ಹಲ್ವಾಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ರಿ. ನೋಡಿ, 1 ನಿಮಿಷ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿರಿ. ಹೈ ಫ್ಲೇಮಲ್ಲಿದ್ದರೆ ಬೇಗ ಹೊತ್ತೋಗ್ಬಿಡುತ್ತೆ, ಖಡಕ್ಕಾಗಿ ಫ್ರೈ ಆಗೋದಿಲ್ಲ. ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಯಾಕಂದರೆ ಹೈ ಫ್ಲೇಮ್ ಇಟ್ಟರೆ ಏಕದಮ್ ಹೊತ್ಬಿಡುತ್ತೆ ಒಂದೇ ಸರಿಗೆ. ಚೆನ್ನಾಗಿ ಒಂದು ಸಾರಿ ತುಪ್ಪ ಕಾದರೆ ಸಾಕು. ನೋಡಿರಿ, ಈ ಥರ ಖಡಕ್ಕಾಗಿ ಫ್ರೈ ಮಾಡ್ಕೋಬೇಕು. ಕ್ರಿಸ್ಪಿ ಆದರೆ ಸ್ವಲ್ಪ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಈಗ ಇದನ್ನು ಪ್ಲೇಟಿಗೆ ತೆಗೆದಾಕ್ಬಿಡೋಣ. ಡ್ರೈ ಫ್ರೂಟ್ಸ್ ಎಲ್ಲ ಈಗ ಅದೇ ಕಡಾಯಿಗೆ ನಾನು ಮಿಕ್ಸಿ ಮಾಡ್ಕೊಂಬಂದಂಥ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. ನೀವು ಮಾಮೂಲು ಕ್ಯಾರೆಟ್ ತುರಿದು ಮಾಡಿರ್ತೀರ ಹಲ್ವಾನ, ಈ ಥರ ಒಂದು ಸಾರಿ ಮಿಕ್ಸಿಗೆ ಹಾಕಿ ಮಾಡಿ ನೋಡಿರಿ. ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ಕೂಡ ತರಿಯಾಗಿ ಇರೋದಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಾರಿ ಈ ಥರ ನೀವು ಟ್ರೈ ಮಾಡಿರಿ. ನೋಡಿ, ಈಗ ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಬಂದಂಥ ಎಲ್ಲ ಕ್ಯಾರೆಟನ್ನು ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ನಾವು ತುಪ್ಪದಲ್ಲಿ ಹುರಿಬೇಕು. ಕ್ಯಾರೆಟಿನ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಹೇಗೆ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಹಲ್ವಾ. ನೀವು ಹಸಿಯಾಗಿ ಹಾಗೆ ಬಿಟ್ಬಿಟ್ರೆ ಟೇಸ್ಟ್ ಬರಲ್ಲ. ಆಮೇಲೆ ಹಲ್ವಾ ಬೇಗ ಕೆಟ್ಟೋಗುತ್ತೆ. ನೀವು ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ, ಹುರಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ಕೆಟ್ಟೋಗೋದಿಲ್ಲ. ನೀವು 2-3 ದಿನ ನೀವು ಇದನ್ನು ಇಟ್ಕೊಂಡು ತಿನ್ಬೋದು. ಹೊರಗಡೆ ಆದರೆ, ಫ್ರಿಜ್ಜಲ್ಲಾದರೆ ಒಂದು 4-5 ದಿನ, ಒಂದು ವೀಕ್ ಇಟ್ಟರು ಏನೂ ಆಗೋದಿಲ್ಲ. ಹಲ್ವಾ ಚೆನ್ನಾಗಿರುತ್ತೆ. ಇದಕ್ಕೆ ಇನ್ನೂ 1-2 ಸ್ಪೂನಷ್ಟು ತುಪ್ಪನ ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನೀವು ಫ್ರೈ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಏಕೆಂದರೆ ಕ್ಯಾರೆಟಿನ ಕಲರ್ ಏನಿದೆ ಅದು ಚೇಂಜ್ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಕಲರು. ಆವಾಗ ಅದ್ರ ಘಮ ಕೂಡ ಗೊತ್ತಾಗುತ್ತೆ ನಿಮಗೆ. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಳ್ರಿ. ನೋಡಿ, ಸ್ವಲ್ಪ 1-2 ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡಿದ್ರೆ ಇದಾಗುತ್ತೆ. ಇವಾಗ ಇದಕ್ಕೆ 1 ಕಪ್ಪಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ ನಾನು ಕುದಿಯೋದಕ್ಕೆ. ನೋಡಿ, ಫುಲ್ ಕ್ಯಾರೆಟ್ ಅದರೊಳಗೆ ಮುಳುಗಬೇಕು. ಅಂದರೆ ಕ್ಯಾರೆಟ್ ಮುಳುಗುವಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ನಿಮಗೆ ಹಾಲು ಇಷ್ಟ ಇಲ್ಲ ಅನ್ನೋರು ನೀರು ಸಹಿತ ಹಾಕ್ಬೋದು, ಏನು ತೊಂದರೆ ಇಲ್ಲ. ನೀರು ಹಾಕಿ ಸಹಿತ ನೀವು ಇದನ್ನು ಮಾಡ್ಕೋಬೋದು, ಚೆನ್ನಾಗಿರುತ್ತೆ.
ನೀರು ಹಾಕಿದರೆ ಸ್ವಲ್ಪ ನೀವು ಸ್ವೀಟು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ ಜಜ್ಜಿಟ್ಕೊಂಡಂಥ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಹಾಕಿ ಸಾಫ್ಟ್ ಆಗೋವರೆಗೂ ಇದನ್ನು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡೋಣ. ಈ ಥರ ಮಿಕ್ಸ್ ಮಾಡಿ ಬೇಯಿಸಿದರೆ ಬೇಗ ಕುದಿಯುತ್ತೆ ಅಂಥೇಳಿ ಸೌಟಿಂದ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನಾನು ಇದಕ್ಕೆ ಸಕ್ಕರೆನ ಹಾಕ್ತೀನಿ. ಅಂದರೆ 1 ಬೌಲಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ನಾನು. ನೀವು ಎರಡು ಬೌಲ್ ಕ್ಯಾರೆಟ್ ತೊಗೊಂಡ್ರೆ 1 ಬೌಲು ಸಕ್ಕರೆ ಹಾಕ್ರಿ. ಸಕ್ಕರೆ ಕಡಿಮೆ ತಿನ್ನೋರಿದ್ದರೆ ಕಡಿಮೆ ಹಾಕ್ಕೊಳ್ರಿ. ಸ್ವೀಟು ನೋಡಿಕೊಂಡು ಹಾಕಿ. ನಿಮಗೆ ಕರಗಿದ ಮೇಲೆ ಅನುಗುಣವಾಗಿ ನಿಮ್ಮ ಅನುಕೂಲಕ್ಕೆ ಟೇಸ್ಟ್ ಮಾಡಿ ನೋಡಿ. ಎಷ್ಟು ಬೇಕೋ ಅಷ್ಟು ಕಡಿಮೆ ಬಿದ್ದರೆ ಮೇಲೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್. ಏನು ಕ್ಯಾರೆಟಲ್ಲಿ ಸಿಹಿ ಅಂಶ ಇರೋದಿಲ್ಲ. ನಾನಿಲ್ಲಿ ಸಿಹಿ ಜಾಸ್ತಿ ತಿನ್ನೋರು ಇರ್ತಾರೆ, ಕಡಿಮೆ ತಿನ್ನೋರು ಇರ್ತಾರೆ. ನಿಮ್ಮ ಅನುಕೂಲ. 1 ಬೌಲಷ್ಟು ಸಕ್ಕರೆನ ಹಾಕಿ ಮಾಡಿದ್ದೀನಿ ನೋಡಿರಿ. ಈಗ ಸಕ್ಕರೆ ಕೂಡ ಚೆನ್ನಾಗಿ ಮೆಲ್ಟ್ ಆಗಿ ಬಾಯ್ಲ್ ಆಗ್ತಾಯಿದೆ. ನೀವು ಫಸ್ಟು ಹಾಲು ಹಾಕಿ ಕುದಿಸ್ಬೇಕಾದ್ರೆ ಪೂರ್ತಿ ಹಾಲು ಡ್ರೈ ಆದಮೇಲೆ ಸಕ್ಕರೆ ಹಾಕಿರಿ. ಯಾಕಂದರೆ ಸಕ್ಕರೆ ಹಾಕಿದ ಮೇಲೆ ಸಕ್ಕರೆಯಲ್ಲಿರೋ ನೀರಿನ ಅಂಶ ಬಿಟ್ಟು ಇನ್ನೂ ಸ್ವಲ್ಪ ನೀರಾಗುತ್ತೆ ಅಲ್ವಾ. ಹಾಗಾಗಿ ನೋಡಿರಿ, ಈ ಥರ ಕಂಪ್ಲೀಟ್ ಇದನ್ನು ಬೇಯಿಸ್ಕೋಬೇಕು ಸಕ್ಕರೆ ಹಾಕಿದ ಮೇಲೆ. ಹಾಗಾಗಿ ಫಸ್ಟು ಹಾಲಲ್ಲಿ ಕುದಿಸ್ಕೊಂಡ್ಬಿಟ್ಟು ಆಮೇಲೆ ಸಕ್ಕರೆ ಹಾಕಿರಿ. ಈಗ ಇದಕ್ಕೆ ಲಾಸ್ಟಲ್ಲಿ ನಾನು ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮತ್ತೆ 1-2 ನಿಮಿಷ ಫ್ರೈ ಮಾಡಿದ್ರೆ ಕುದಿಸಿದ್ರೆ ಟೇಸ್ಟಿಯಾದಂಥ ಹಲ್ವಾ ರೆಡಿ ಆಗುತ್ತೆ ನೋಡಿರಿ. ಸ್ವಲ್ಪ ಕೂಡ ಎಲ್ಲಿ ತರಿಯಾಗಿ ಕಾಣಿಸ್ತಾ ಇಲ್ಲ, ಸೂಪರ್ ಸಾಫ್ಟಾಗಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ ಈ ಮೆಥಡು. ಒಂದ್ಸರಿ ನೀವು ಟ್ರೈ ಮಾಡಿರಿ. ಡ್ರೈ ಫ್ರೂಟ್ಸ್ ಬೇಯಬೇಕು ಅಂತ ಏನು ಅವಶ್ಯಕತೆ ಇಲ್ಲ. 1-2 ನಿಮಿಷ ನೀವು ಇದನ್ನು ದಮ್ಮಲ್ಲಿ ಬಿಟ್ಬಿಟ್ರೆ ನೋಡಿರಿ ನಿಮಗೆ ರೆಡಿಯಾಗಿದೆ ಅಂತ ಹೀಗೆ ನೀವು ತಿರುಗಿಸಿದ್ರೆ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಕೂಡ ತಳ ಹಿಡಿಲಾರ್ದೇ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ನೀವು ನೋಡಿ. ರೆಡಿ ನಿಮಿಷ ಹೀಗೆ ಲೋ ಫ್ಲೇಮಲ್ಲಿ ಬಿಟ್ಬಿಟ್ರೆ ಅಲ್ವಾ. ಈಗ ಇದನ್ನ ಫ್ಲೇಮ್ ಆಫ್ ಮಾಡಿ ಬಿಟ್ಬಿಡೋಣ. ಅದೇ ಬಿಸಿಲಲ್ಲಿ ಅದು ಡ್ರೈ ಆಗುತ್ತೆ ನೋಡಿರಿ. ಈಗ ಸ್ವಲ್ಪ ಕೂಲ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂಥೇಳಿ ನೋಡಿರಿ. ನೀವು ಈ ಥರ ತವಾನ ಶೇಕ್ ಮಾಡಿದಾಗ ನೋಡಿರಿ ಸ್ವಲ್ಪ ಕೂಡ ಅಂಟ್ಕೊಂಡಿಲ್ಲ. ಎಷ್ಟು ಚೆನ್ನಾಗಿ ಸೂಪರಾಗಿ ಬಂದಿದೆ ಅಲ್ವಾ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ತುಂಬ ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಟೇಸ್ಟಿಯಾಗಿ. ಇದೇ ರೀತಿ ನೀವು ಕೂಡ ಮಾಡಿಕೊಳ್ರಿ. ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ.